ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಮೂವರು ಯಶ್ ಫ್ಯಾನ್ಸ್ ದಾರುಣವಾಗಿ ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳೋದಿಕ್ಕೆ ನಟ ಯಶ್ ಸೂರಣಗಿ ಗ್ರಾಮದತ್ತ ಪ್ರಯಾಣಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಟ ಯಶ್ ಗ್ರಾಮವನ್ನ ತಲುಪ್ತಾರೆ. ಹುಬ್ಬಳ್ಳಿಗೆ ವಿಶೇಷ ವಿಮಾನದಲ್ಲಿ ಆಗಮಿಸಿದಂತಹ ನಟ ಯಶ್ ಹುಬ್ಬಳ್ಳಿಯಿಂದ ರಸ್ತೆ ಮಾರ್ಗವಾಗಿ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗ್ರಾಮವನ್ನ ತಲುಪ್ತಾರೆ ನಟ ಯಶ್. ಮೃತ ಅಭಿಮಾನಿಗಳ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾರೆ. ಯುವಕರ ಸಾವಿನಿಂದ ಈಗಾಗಲೇ ಶೋಕ ಸಾಗರದಲ್ಲಿದೆ ಸೂರಣಗಿ ಗ್ರಾಮ. ಮಕ್ಕಳನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಕುಟುಂಬದ ಸದಸ್ಯರು. ಇಡೀ ಗ್ರಾಮವೇ ಮೌನಕ್ಕೆ ಶರಣಾಗಿದೆ. ಬಾಳಿ ಬದುಕಬೇಕಾದಂತಹ ಯುವಕರು ಈ ರೀತಿಯಾಗಿ ದಾರುಣ ಅಂತ್ಯ ಕಂಡಿದ್ದಾರೆ. ಮನೆಯ ಆಧಾರ ಸ್ತಂಭ ಆಗಿದ್ರು. ದಿನಗೂಲಿ ಮಾಡಿ ಅವರ ಪೋಷಕರು ಮಕ್ಕಳನ್ನ ಸಾಕಿ ಕೈಗೆ ಬಂದಂತಹ ಮಕ್ಕಳು ಈಗ ಇಲ್ಲ ಅಂತಂದ್ರೆ ಕುಟುಂಬಸ್ಥರ ಸ್ಥಿತಿ ಹೇಗಿರ್ಬೇಕು? ಯಶ್ ಕಟೌಟ್ ಅನ್ನ ನಿಲ್ಲಿಸುವ ವೇಳೆ ನಟ ಯಶ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬರ್ತ್ಡೇಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂತಹ ಆಸೆಯಿಂದ ಯುವಕರು ನಿನ್ನೆ ರಾತ್ರಿ 25 ಅಡಿ ಎತ್ತರದ ಯಶ್ ಕಟೌಟ್ ಅನ್ನ ಕಟ್ಟಬೇಕು ಅಂತ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಯಶ್ ಕಟೌಟ್ಗೆ ವಿದ್ಯುತ್ ತಂತಿ ತಾಗತ್ತೆ. ಅದನ್ನ ಹಿಡಿದಂತಹ ಯುವಕರು ಅವರಿಗೆ ಕರೆಂಟ್ ಶಾಕ್ ಆಗಿ ಸ್ಥಳದಲ್ಲಿಯೇ ಕುಸಿದು ಬೀಳ್ತಾರೆ. ತಕ್ಷಣವೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಇಬ್ಬರು ಯುವಕರು ಸ್ಥಳದಲ್ಲಿಯೇ ಮೃತಪಟ್ಟರೆ ಮತ್ತೋರ್ವ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಈ ವಿಷಯ ತಿಳಿದಂತಹ ನಟ ಯಶ್ ಮರುಕಪಟ್ಟಿದ್ದಾರೆ. ತಕ್ಷಣವೇ ಗ್ರಾಮಕ್ಕೆ ಬರೋ ನಿರ್ಧಾರ ಮಾಡ್ತಾರೆ. ವಿಶೇಷ ವಿಮಾನದಲ್ಲಿ ಹುಬ್ಬಳ್ಳಿಗೆ ಬಂದಿಳಿಯುವಂತಹ ಯಶ್ ಈಗ ಗದಗದತ್ತ ಪ್ರಯಾಣ ಬೆಳೆಸಿದ್ದಾರೆ. ರಸ್ತೆ ಮಾರ್ಗವಾಗಿ ಬರ್ತಾ ಇರುವಂತಹ ನಟ ಯಶ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗ್ರಾಮಕ್ಕೆ ಬರ್ತಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ. ಅಕ್ಕಪಕ್ಕದ ಊರುಗಳಿಂದ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಭದ್ರತೆಯನ್ನ ಬಿಗಿ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಈಗಾಗಲೇ ಗ್ರಾಮಕ್ಕೆ ಬರ್ತಾ ಇರುವಂತಹ ಯಶ್ ಎಷ್ಟೊತ್ತಿಗೆ ತಲುಪಬಹುದು? ಎಲ್ಲಿದ್ದಾರಂತೆ? ಏನು ಅಪ್ಡೇಟ್ಸ್ ಇದೆ? ಎಷ್ಟು ದಿನ ಅಭಿಮಾನಿಗಳು ಬರ್ತಾ ಇದ್ದ ಮೇರೆಗೆ ಅಂದ್ರೆ ಈಗ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ರು. ಹೀಗಾಗಿ ಗ್ರಾಮಕ್ಕೆ ಭೇಟಿ ಕೊಡ್ಲಿಕ್ಕೆ ಯಶ್ ಅವರು ಬರ್ತಾ ಇದ್ದಾರೆ. ಹುಬ್ಬಳ್ಳಿ ಮೂಲಕ ರಸ್ತೆ ಮಾರ್ಗವಾಗಿ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗ್ರಾಮಕ್ಕೆ ತಲುಪಬಹುದು ಅನ್ನೋ ಅಂದಾಜು ಮಾಡಲಾಗ್ತಾ ಇದೆ. ಜನರು ಕೂಡ ಅಷ್ಟೇ ಕುತೂಹಲದಿಂದ ಜನ ಕಾಯ್ತಾ ಇದ್ದಾರೆ. ಜೊತೆಗೆ ಬಂದಂತ ಜನ ಈ ಅಭಿಮಾನಿಗಳು ತೀರ್ಕೊಂಡಂತಹ ಅಭಿಮಾನಿಗಳ ಮನೆಗೆ ಹೋಗಿ ಸಾಂತ್ವನ ಹೇಳುವುದರ ಜೊತೆಗೆ ಇಲ್ಲಿ ರಸ್ತೆ ಇಕ್ಕಲಗಳಲ್ಲಿ ನಿಂತ್ಕೊಂಡು ಯಶ್ ಅವರನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕಾಯ್ತಾ ಇದ್ದಾರೆ. ಪೊಲೀಸರಿಗೆ ಸಾಕಷ್ಟು ತಲೆನೋವು. ಅಂದ್ರೆ ಇಲ್ಲಿ ಸಾಂತ್ವನ ಹೇಳಲಿಕ್ಕೆ ಬರ್ತಕ್ಕಂಥ ಯಶ್ ಅವರಿಗೆ ಸರಾಗವಾಗಿ ಎಲ್ಲ ವ್ಯವಸ್ಥೆಯನ್ನ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಗದಗದ ಡಿವೈಎಸ್ಪಿ ಒಬ್ಬ ಡಿವೈಎಸ್ಪಿ 5 ಇನ್ಸ್ಪೆಕ್ಟರ್ ಹಾಗೂ 100 ಪೊಲೀಸರ ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗಿದೆ. ಜೊತೆಗೆ ಒಂದು DR ವಾಹನವನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ಸೂಕ್ತ ಭದ್ರತೆಗಳನ್ನ ಈಗಾಗಲೇ ವಹಿಸಿಕೊಂಡು ಯಶ್ ಅವರ ಬರುವಿಕೆಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಅಭಿಮಾನಿಗಳನ್ನ ಭೇಟಿ ಆಗುವಂತಹ ಸಂದರ್ಭ ಇದಲ್ಲ. ಸಾಂತ್ವನ ಅಂದ್ರೆ ಯಾರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಧೈರ್ಯವನ್ನ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಯಶ್ ಅವರು ಬರ್ತಾ ಇದ್ದಾರೆ. ಹೀಗಾಗಿ ಚೀರಾಟ ಕೂಗಾಟ ಆಗಬಾರ್ದು, ಅವ್ಯವಸ್ಥೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರ ಹತೋಟಿಗೆ ಅಷ್ಟಾಗಿ ಅಭಿಮಾನಿಗಳು ಸಿಗ್ತಾ ಇಲ್ಲ. ಸಾಕಷ್ಟು ಅಂದ್ರೆ ರಸ್ತೆ ಇಕ್ಕೆಲಗಳಲ್ಲಿ ನಿಂತ್ಕೊಂಡು ಯಶ್ ಅವರನ್ನ ಒಂದ್ಸಾರಿ ಆದ್ರೂ ಕಣ್ ತುಂಬಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಗಿರೀಶ್, ಈಗ ಯಶ್ ಬರ್ತಾರೆ ಅಂತ ಸುದ್ದಿ ಕೇಳ್ತಾ ಇದ್ದಾಗನೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ದಾರೆ. ಸೊ ಅವರನ್ನ ನಿಯಂತ್ರಿಸೋದೇ ಪೊಲೀಸರಿಗೆ ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ಸೊ ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆಯಾ?
ಎಸ್ ವೀಣಾ, ಈಗಾಗಲೇ ನಾನು ಹೇಳಿದ ಹಾಗೆ ಪೊಲೀಸರನ್ನ ವ್ಯವಸ್ಥಿತವಾಗಿ ಈಗೆಲ್ಲ ಅನುಕೂಲ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಲಾಗಿದೆ. ಜೊತೆಗೆ ಎಸ್ ಪಿ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಇಲ್ಲಿಯ ಭದ್ರತೆ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿಯ ಜನರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನೂಕುನುಗ್ಗುಲ ಮಾಡಬಾರ್ದು, ಯಶ್ ಅವರು ಬರ್ತಾ ಇರೋ ಕಾರಣ ಏನು ಅನ್ನೋದು ತಮಗೆ ಗೊತ್ತಿದೆ. ಹೀಗಾಗಿ ಜನರು ಸಹಕಾರ ಕೊಡಬೇಕು ಅನ್ನೋ ಮನವಿಯನ್ನು ಕೂಡ ಜನರಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ವೀಣಾ. ಎಸ್, ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗಾಗಿ. ಯಶ್ ಮ್ಯಾನ್ ಸಾವಿನಿಂದ ಶೋಕ ಸಾಗರದಲ್ಲಿರುವಂತಹ ಸೂರಣಗಿ ಗ್ರಾಮ ಮಕ್ಕಳನ್ನ ಕಳೆದುಕೊಂಡು ಒಂದ್ ಕಡೆ ಕುಟುಂಬದ ಸದಸ್ಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆಯ ಆಧಾರ ಸ್ತಂಭ ಆಗಿದ್ರು, ಮುಂದೆ ನಮ್ಗೆ ಯಾರ ಗತಿ ಅಂತ ಗೋಳಿಡ್ತಾ ಇದ್ದಾರೆ ಕುಟುಂಬದ ಸದಸ್ಯರು. ಗದಗದ ಸೂರಣಗಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ನಿನ್ನೆ ರಾತ್ರಿ ಆದಂತಹ ದುರ್ಘಟನೆ, ಯಶ್ ಕಟೌಟ್ ನಿಲ್ಲಿಸುವ ಸಂದರ್ಭ ವಿದ್ಯುತ್ ಪ್ರವಹಿಸಿ 3 ಯುವಕರು ಮೃತಪಟ್ಟಂಥದ್ದು. ಅದಾದ ನಂತರ ಗ್ರಾಮದ ಜನ ಕೂಡ ಈಗ ಅಲ್ಲೇ ನೆರೆದಿದ್ದಾರೆ. ಯಶ್ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಮನವಿ ಮಾಡಬೇಕು, ಆರ್ಥಿಕವಾಗಿ ಏನಾದರೂ ಸಹಾಯ ಮಾಡ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ ಆಶಾಭಾವವನ್ನು ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಗ್ರಾಮದಿಂದಲೇ ನಮ್ಮ ಪ್ರತಿನಿಧಿ ಪವನ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಎಷ್ಟೊತ್ತಾಗುತ್ತೆ ನಟ ಯಶ್ ಅವರು ಬರೋದಕ್ಕೆ? ಅಲ್ಲಿ ಸದ್ಯದ ಚಿತ್ರಣ ಹೇಗಿದೆ? ಯಾವೆಲ್ಲ ವ್ಯವಸ್ಥೆಯನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ? ಜೊತೆಗೆ ಗ್ರಾಮದ ಜನ ಏನು ಹೇಳ್ತಿದ್ದಾರೆ? ಮುಖಂಡರು ಯಾವ ರೀತಿ ಮನವಿ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದಾರೆ? ವೀಣಾ, ಹುಬ್ಬಳ್ಳಿಯಿಂದ ಈಗ ಹೊರಟಿರುವಂತಹ ಯಶ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸೂರಣಗಿ ಗ್ರಾಮಕ್ಕೆ ಆಗಮಿಸ್ತಾರೆ. ಸದ್ಯ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಅವರು ಪಶುಪತಿ ಹಾಳ ಅನ್ನುವಂಥ ಗ್ರಾಮದ ಬಳಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬರ್ತಾ ಇದೆ ಕಾರ್ ಅವರದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸೂರಣಗಿ ಗ್ರಾಮಕ್ಕೆ ರೀಚ್ ಆಗ್ತಾರೆ. ಪೊಲೀಸ್ ಬಂದೋಬಸ್ತನ್ನು ಗಮನಿಸಬಹುದು ನೀವು. ನಾನು ತೋರಿಸ್ತಾ ಇದ್ದೀನಿ. ಮೊದಲನೇ ಅಭಿಮಾನಿ ಏನಿದ್ದಾರೆ, ಅಂದ್ರೆ ಮುರಳಿ ಅನ್ನುವಂತಹ ಒಬ್ಬ ಯುವಕ ಏನ್ ನಿನ್ನೆ ತೀರ್ಕೊಂಡ್ರಲ್ಲ, ಅವ್ರ ಮನೆಗೆ ಬರ್ತಾರೆ. ಅವ್ರ ಮನೆಗೆ ಫಸ್ಟ್ ವಿಸಿಟ್ ಮಾಡ್ತಾರೆ. ಈ ಸೂರಣಗಿ ಗ್ರಾಮದ ಎಂಟ್ರೆನ್ಸ್ ಅಲ್ಲಿ ಅವ್ರ ಮನೆ ಬರುತ್ತೆ, ಮುರಳಿ ಅನ್ನುವಂಥ ಯುವಕರ ಮನೆ. ಇಲ್ಲಿ ನೋಡಬಹುದು ನೀವು, ಪೊಲೀಸ್ ಬಂದೋಬಸ್ತನ್ನು ಗಮನಿಸಬಹುದು. ಪೊಲೀಸರಿಗೆ ಆಲ್ರೆಡಿ ಜನರನ್ನ, ಅಂದ್ರೆ ಈಗ ಯಶ್ ಬಂದಂತ ಸಂದರ್ಭದಲ್ಲಿ ಅವ್ರು ನೋಡ್ಲಿಕ್ಕೆ ಜನ ಮುಗಿ ಬೀಳುವಂತ ಸಾಧ್ಯತೆಗಳು ಇರೋ ಕಾರಣದಿಂದಾಗಿ ಅವ್ರು ಹೋಗ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಸಾವಿರಾರು ಜನ ಅಭಿಮಾನಿಗಳನ್ನ ಈಗ ಪೊಲೀಸರು ನೋಡಬಹುದು ನೀವು. ಎಲ್ಲ ಅಭಿಮಾನಿಗಳನ್ನ ಆ ಕಡೆ ಸ್ವಲ್ಪ ಜಾಗ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅಂದ್ರೆ ಯಶ್ ಬರ್ಲಿಕ್ಕೆ ಮಾರ್ಗವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೋಡಿ ಗಮನಿಸಬಹುದು ನೀವು, ಸಾಕಷ್ಟು ಜನ ಕ್ರೌಡ್ ಇತ್ತು ಇಲ್ಲಿ ಕ್ರೌಡ್ ನಲ್ಲಿ ಬರಕ್ಕಾಗಲ್ಲ ಅಂತ ಹೇಳಿ ಜನರನ್ನ ಚದರಿಸ್ತಾ ಇದ್ದಾರೆ. ಸೊ ಇಲ್ಲಿ ಗಮನಿಸಬಹುದು ನೀವು, ಸೂರಣಗಿ ಗ್ರಾಮಕ್ಕೆ ಆಗಮಿಸಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೊದಲಿಗೆ ಮುರಳಿ ಅನ್ನುವಂತ ಯುವಕರ ಮನೆಗೆ ಭೇಟಿ ಕೊಡ್ತಾರೆ. ಇಲ್ಲಿ ಮುರಳಿ ಮನೆ ಇದೆ. ಇಲ್ಲಿ ಗಮನಿಸಬಹುದು, ಮುರಳಿ ಅವರ ಕುಟುಂಬ ಇಲ್ಲಿ ಕೂತ್ಕೊಂಡಿದೆ, ಕಾದು ಕೂತ್ಕೊಂಡಿದೆ. ಬೆಳಿಗ್ಗೆ ಒಂದ್ ಕಡೆ ಮನೆ ಮಗನ ಕಳೆದುಕೊಂಡಿರುವಂತ ದುಃಖ ಒಂದ್ ಕಡೆ ಆದ್ರೆ, ಈಗ ಯಶ್ ಬಂದು ಸಾಂತ್ವನ ಹೇಳ್ತಾ ಇದ್ದಾರೆ. ಆ ಒಂದು ಕಾರಣದಿಂದಾಗಿ ಕುಟುಂಬ ಮನೆ ಮುಂದ್ಗಡೆನೆ ಕುಳಿತುಕೊಂಡಿದೆ. ಅವರ ಅಣ್ಣ ತಮ್ಮಂದ್ರು, ಅವರ ಸಹೋದರಿಯರು, ಅವರ ತಾಯಿ ಎದೆ ಬಡ್ಕೊಂಡು ಪಾಪ ಬೆಳಗ್ಗೆಯಿಂದ ಅವರ ತಾಯಿ ನಿಜಕ್ಕೂ ಕೂಡ ಬಳಲಿ ಹೋಗಿದ್ದಾರೆ, ನಿಶಕ್ತರಾಗ್ಬಿಟ್ಟಿದ್ದಾರೆ. ಹೆತ್ತ ಮಗ ತೀರ್ಕೊಂಡಿರೋ ಕಾರಣದಿಂದಾಗಿ ಸಾಕಷ್ಟು ರೀತಿಯಲ್ಲಿ ಜನ ಇಲ್ಲಿ ಮೊರಕ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ರಾತ್ರಿ ನಡೆದಂತ ದುರಂತ ಏನಿದೆ, ಬಹುಶಃ ಸೂರಣಗಿ ಜನ ನಿರೀಕ್ಷೆ ಮಾಡಿರಲಿಲ್ಲ. ಪ್ರತಿ ವರ್ಷ ಬರ್ತ್ಡೇ ಮಾಡ್ತಾರೆ, ಯಶ್ ಅವ್ರದ್ದು ಸೆಲೆಬ್ರೇಷನ್ ಮಾಡ್ತಾರೆ, ಈ ವರ್ಷನೂ ಕೂಡ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಭಾವಿಸಿದ್ರು. ಆದ್ರೆ ಆ ಕಟ್ಔಟ್ ನಿಲ್ಲಿಸ್ಲಿಕ್ಕೆ ಹೋಗಿ ಆ ಕಬ್ಬಣ ಆ ಕರೆಂಟ್ ಲೈನ್ಗೆ ತಾಗಿ ಅಲ್ಲಿಂದ ವಿದ್ಯುತ್ ಪ್ರವಹಿಸಿ 3 ಜನ ಯುವಕರು ಮೃತಪಟ್ಟಿರುವಂತದ್ದನ್ನ ಸೂರಣಗಿ ಗ್ರಾಮದ ಇತಿಹಾಸದಲ್ಲಿ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಜನ ನೆರೆದಿದ್ದಾರೆ. ಕುಟುಂಬಕ್ಕೆ ಸಾಂತ್ವನ ಹೇಳೋರ್ಕಿಂತ ಯಶ್ ಅವ್ರನ್ನ ನೋಡ್ಲಿಕ್ಕೆ ಬರ್ಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಿ ನೋಡಬಹುದು ನೀವು, ಅಲ್ಲಿ RCC ಮನೆಗಳ ಮೇಲೆ ನಿಂತ್ಕೊಂಡಿದ್ದಾರೆ ಜನ, ಮನೆಗಳ ಮೇಲೆ ಕೂಡ ನಿಂತ್ಕೊಂಡಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀನಿ ನೋಡಿ. ಈಗ ಯಶ್ ಅವರು ಅದನ್ನು ಹೇಳ್ತಾನೆ ಬಂದಿದ್ದಾರೆ, ಅಭಿಮಾನಿಗಳು ಹೆಚ್ಚು ಕಡಿಮೆ ಮಾಡ್ಕೋಬೇಡ್ರಪ್ಪ, ಮಾಡ್ಕೋಬೇಡಿ, ಅಭಿಮಾನದ ಪರಾಕಾಷ್ಠೆ ಮಾಡಿ ಮೆರೆಯಕ್ಕೆ ಹೋಗಬೇಡಿ ಅಂತ ಸಾಕಷ್ಟು ಬಾರಿ ವಿನಂತಿ ಮಾಡಿರುವಂತಹ ಉದಾಹರಣೆಗಳು ಕೂಡ ಇದೆ. ಅಲ್ಲಿ ನೋಡಿ, RCC ಮನೆ ನಿರ್ಮಾಣ ಹಂತದಲ್ಲಿರುವಂತಹ RCC ಮನೆ ಮೇಲೆ ನಿಂತ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆಯಾಗಿ ಕಾಲು ಜಾರಿದ್ರು ಕೂಡ ಅಲ್ಲಿ ಅನಾಹುತಗಳಾಗುವಂತ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ 3 ಜೀವ ಹೋಗಿದೆ. ಪೊಲೀಸರು ಕೂಡ ಸಾಕಷ್ಟು ತಿಳಿ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಜನ ಕಂಟ್ರೋಲ್ ಆಗ್ತಾ ಇಲ್ಲ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಯಶ್ ಇಲ್ಲಿ ಆಗಮಿಸುವಂತಹ ಸಾಧ್ಯತೆಗಳಿದೆ. ಇನ್ನೇನು ಅವರು ಊರಿಗೆ ಎಂಟ್ರಿ ಆಗಬಹುದು. ಜನರನ್ನ ಚದುರಿಸಿ ಒಂದು ಮಾರ್ಗವನ್ನು ಕ್ರಿಯೇಟ್ ಮಾಡಿದ್ದಾರೆ ಪೊಲೀಸರು. ಈಗ ಈ ಮಾರ್ಗದ ಮುಖಾಂತರವಾಗಿ ಬಂದು ಮೊದಲು ಮುರಳಿ ಅನ್ನುವಂಥವರ ಮನೆ ಏನಿದೆ, ಅವರ ಅಭಿಮಾನಿ ಮೃತಪಟ್ಟಿರುವಂತಹ ಅಭಿಮಾನಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ. ಇನ್ನಿಬ್ರು ಯುವಕರು ಏನಿದ್ದಾರೆ ಅಕ್ಕಪಕ್ಕ ಇದೆ ಅವ್ರ ಮನೆ ಸೂರಣಗಿ ಗ್ರಾಮದಲ್ಲಿ, ಆ ಮನೆಗಳಿಗೆ ಇದೇ ಮಾರ್ಗವಾಗಿ, ಇಲ್ಲ ನೀನು ತೋರಿಸ್ತಾ ಇದ್ದೀನಿಲ್ಲ, ಈ ಮಾರ್ಗವಾಗಿ ಹೋಗ್ತಾರೆ. ಈಗ ಇದು ಫಸ್ಟ್ ಇಲ್ಲಿ ಮುರಳಿ ಮನೆ ಇದೆ. ಮುರಳಿ ಅವರ ಆದ ನಂತರ ಹನುಮಂತಪ್ಪ ಅನ್ನುವಂಥ ಯುವಕ ಇದ್ದಾನೆ, ಅಲ್ಲಿ ಹೋಗ್ತಾರೆ. ಅದಾದ ನಂತರ ನವೀನ್ ಹರಿಜನ್ ಅನ್ನುವಂಥವ್ರ ಮನೆ ಇದೆ, ಅಲ್ಲಿ ಹೋಗ್ತಾರೆ.
ಇನ್ನು ಇಬ್ಬರು ಯುವಕರು ಏನಿದ್ದಾರೆ ಅವರು ಮೃತಪಟ್ಟಿದ್ರು ಅವ್ರ ಮನೆಗಳಿಗೆ ಹೋಗ್ತಾರೆ. ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಆಲ್ರೆಡಿ ಗದಗ SP ಅವರು ಸ್ಪಾಟ್ಗೆ ವಿಸಿಟ್ ಮಾಡಿ ಎಲ್ಲರನ್ನೂ ಬಂದೋಬಸ್ತನ್ನು ನೋಡಿಕೊಂಡು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ ಜನ ನೋಡಲಿಕ್ಕೆ. ಒಂದು ಕಡೆ ಯಶರನ್ನು ನೋಡಬೇಕು ಅಂತ ಯಶ್ ದುಃಖದಲ್ಲಿ ಬರ್ತಾ ಇದ್ದಾರೆ. ಅಭಿಮಾನಿಗಳು 3 ಜನ ಹೋಗ್ಬಿಟ್ರಲ್ಲ ನಮ್ಮ ಅಭಿಮಾನಿಗಳು ಅಂತ ಹೇಳಿ ಅವ್ರು ದುಃಖದಲ್ಲಿ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಜನರು ಕೂಡ ದುಃಖದಲ್ಲಿದ್ದಾರೆ. ಸೂರಣಗಿ ಗ್ರಾಮ ಗದಗ, ಹುಬ್ಬಳ್ಳಿ, ಧಾರವಾಡ, ಹಾವೇರಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಊರುಗಳಿಂದ ಜನ ಬಂದಿದ್ದಾರೆ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಈಗ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡು ಈಗ ಯಶ್ ಅವರ ಸಾಂತ್ವನ ಏನಿದೆ ಸಾಂತ್ವನ ಹೇಳಿಕ್ ಬರ್ತಾ ಇದ್ದಾರೆ. ಅದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಪೊಲೀಸರು. ಎಲ್ಲಿ ಜನ ನುಗ್ಕೊಂಡು ಬರ್ತಾ ಇರುವಂಥ ಸಾಧ್ಯತೆಗಳಿರೋ ಕಾರಣದಿಂದಾಗಿ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇಲ್ಲಿ ನೀವು ಗಮನಿಸಬಹುದು ಯಶ್ ಎಂಟ್ರಿ ಆಗುವಂಥದ್ದನ್ನು. ಯಶ್ ಎಂಟ್ರಿ ಆಗುವಂಥ ಮಾರ್ಗ ಏನಿದೆ ಅದೆಲ್ಲವೂ ಕೂಡ ಫುಲ್ ಆಗಿ ಹೋಗಿದೆ. ಎಲ್ಲ ತುಂಬಿ ತುಳುಕ್ತಾ ಇದೆ ಸವಣೂರು ಗ್ರಾಮ. ಇದು ಸೂರಣಗಿ ಗ್ರಾಮ. ಇಲ್ಲಿ ನೋಡಿ ಸೂರಣಗಿ ಗ್ರಾಮದ ಚಿತ್ರಣವನ್ನು ನಾನು ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಇದ್ದಾರೆ ಇಲ್ಲಿ ಗಮನಿಸಬಹುದು. ಯಶ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ. ಮಾರ್ಗವನ್ನು ಕ್ಲಿಯರ್ ಮಾಡಿದ್ದಾರೆ ಪೊಲೀಸರು. ಇಲ್ಲಿ ನೋಡಬಹುದು ನೀವು ಸಾಕಷ್ಟು ಜನ ಇದ್ದಾರೆ, ಕೌತುಕದಿಂದ ಕಾಯ್ತಾ ಇದ್ದಾರೆ. ಇನ್ನೂ ಜನ ಹರಿದು ಬರ್ತಾ ಇದೆ. ಇಲ್ಲಿ ನೋಡಿ ಜನ ಅವ್ರನ್ನ ಮಾತನಾಡಿಸಬಹುದಾ ಪವನ್? ಒಂದ್ ಕಡೆ ಸೆಲೆಬ್ರಿಟಿ ಪವನ್ ಅವರ ಮನದಾಳದ ಮಾತೇನು ಕೇಳಬಹುದಾ? ಖಂಡಿತವಾಗಿ ಯಶ್ ಬರುವಂತ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಯಶ್ ಎಂಟ್ರಿ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಹೀಗಾಗಿ ಜನರನ್ನು ಕೂಡ ಮಾತನಾಡಿಸ್ತೀನಿ ನಾನು. ಜನರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಇಲ್ಲಿ ಬಹಳಷ್ಟು ಜನ ಇದ್ದಾರೆ, ಸಾವಿರಾರು ಜನ ನೆರೆದಿದ್ದಾರೆ. ಇಲ್ಲಿ ಎಂಟ್ರಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇದೇ ಮಾತನಾಡ್ತೀನಿ. ಯಾವರಿಂದ ಬಂದಿದ್ದೀರಿ? ಚಬ್ಬಿ ಹುಬ್ಬಳ್ಳಿ ಹತ್ರ ಚಬ್ಬಿಯಿಂದ ಬೆಳಟೆ. ಓಕೆ. ಏನು ಎಷ್ಟು ನೋಡಕ್ ಬಂದಿದ್ರು? ಹೌದು. ಏನು ಈ ದುರಂತ ಆಗಿದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗ? ಮಾಹಿತಿ ಇಲ್ಲ. ಏನು ಹೇಳ್ತೀರಿ ಈಗ? ಅವ್ರ ಪಾಪ ಹುಡುಗರು ತೀರ್ಕೊಂಡಿರುವಂಥದ್ದು ನೋಡಿ ನಾವೇನು ಸರ್? ಏನು ಹೇಳ್ತೀರಿ? ಎಷ್ಟು ಅವ್ರ ಅಭಿಮಾನಿಗಳು ಸರ್? ಇದೇ ಊರವ್ರ ನೀವು? ನಮ್ದು ಇಲ್ಲ ಶಿಗ್ಲಿರಿ. ಏನಾಗಿದೆ ಎಲ್ಲ ಸರ್? ಒಂದು ದುರಂತ ಸರ್. 3 ಮಂದಿ ಯುವಕರು ಮನೆಗೆ ಆಸರಾಗಿದ್ದರು. ಅವರು ಆ ಆಸರಾಗಿದ್ದ ಯುವಕರು ಇವತ್ತು ಯಶ್ ಅಭಿಮಾನಿಗಳು ದುರಂತದ ಸಾವಿಗೀಡಾಗಿದ್ದರಿಂದ ನಮಗೂ ಪಕ್ಕದೂರವರಿಗೂ ತುಂಬ ನೋವಾಗ್ತಾ ಇದೆ. ಈ ಥರ ಯಾವ ಅಭಿಮಾನಿಗಳನ್ನು ಸಾವು ಬರಬಾರ್ದು. ಈ ಸಾವಿನಿಂದ ಜನರು ಪಾಠನೂ ಕಲಿಬೇಕಾಗತ್ತೆ. ಒಂದು ಉತ್ತಮ ರೀತಿಯಲ್ಲಿ ಜನರು ಅಭಿಮಾನ ಇರಲಿ, ಆದರೆ ಅತಿಯಾದ ಅಭಿಮಾನ, ಈ ಥರ ಅಭಿಮಾನ ಮನೆಯವರಿಗೆಲ್ಲ ಒಂದು ನೋವನ್ನು ಭರಿಸುವ ಶಕ್ತಿ ದೇವ್ರು ಕೊಡಲಿ ಅಂತಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಇಲ್ಲಿ ನೋಡಬಹುದು ಜನ ಈ ರೀತಿ ಅಭಿಮಾನ ಅತಿರಿಕ್ತ ಹೋಗಬಾರ್ದು, ಪ್ರಾಣಾಪಾಯ ತಂದ್ಕೊಳ್ಳೋ ನಿಟ್ಟಿನಲ್ಲಿ ಅಭಿಮಾನ ಹೋಗಬಾರ್ದು ಅಂತ ಜನ ಹೇಳ್ತಾ ಇದ್ದಾರೆ, ಕಿವಿ ಮಾತು ಹೇಳ್ತಾರೆ. ಬೇರೆ ಅಭಿಮಾನಿಗಳು ಕೂಡ ಹುಷಾರಿಂದ ಇರಲಿ, ಇನ್ನು ಮೇಲೆ ಜಾಗೃತಿಯನ್ನು ವಹಿಸಲಿ, ಅಭಿಮಾನ ಮೆರೆಯೋ ನಿಟ್ಟಿನಲ್ಲಿ ನೋಡಿದಾಗ ಜಾಗೃತಿಯನ್ನು ವಹಿಸಲಿ ಅಂತ ಜನ ಹೇಳ್ತಾ ಇದ್ದಾರೆ. ಒಂದು ಕಡೆ ಎಷ್ಟು ಬರುವಂಥ ಸಾಧ್ಯತೆಗಳು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ತಾ ಇರೋ ಕಾರಣದಿಂದಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದನ್ನು ಗಮನಿಸಬಹುದು. ನೀವು ಇಲ್ಲಿ ಬ್ಯಾರಿಕೇಡ್ಗಳನ್ನು ಮತ್ತಷ್ಟು ಬಿಗಿ ಮಾಡ್ತಾ ಇದ್ದಾರೆ ಭದ್ರತೆನ. ಯಾಕಂದ್ರೆ ಬಂದ್ರೆ ಜನ ನುಗ್ಗು ಬಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.